ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅಂತ ತಿಳ್ಕೊತೀನಿ ನಾನು. ಏನಪ್ಪ ನಡಕ್ಕೆ ಬಂದು ಬರೀ ಇದನ್ನು ಹೇಳ್ತಾ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಇದು ಕೇಳೋದ್ರಿಂದ ಯಾಕಂದರೆ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ರೀ. ನಂಗೆ ಭಾಳ ಬೇಜಾರಾಗ್ತೈತಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ. ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ತಿರ್ತೀನಿ, ಅದಕ್ಕೆ ಪ್ರತಿಫಲ ಆಗಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಂಗೆ ಎಷ್ಟೋ ಸಪೋರ್ಟ್ ಸಿಗ್ತೈತಿ. ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಬರೀ ಒಂದು 10-20% ನೋಡಿದ್ರೆ ಬಾಕಿ 80% ಜನ ಹಂಗೆ ನೋಡತ್ತಾರೆ. ಅವ್ರ ಸಂಬಂಧ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ. ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಭಾಳ ಸಪೋರ್ಟ್ ಸಿಗ್ತೈತಿ. ಅದರಿಂದ ನಾನು ಇನ್ನೂ ಮುಂದೆ ಬರೋಕ್ಕೆ ಸಾಧ್ಯ, ಇನ್ನೂ ಜಾಸ್ತಿ ಜನ ನೋಡೋಕೆ ಬರ್ತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಈ ಕತೆ ಹೆಂಗೆ ಬರತ್ತೈತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ನಿನ್ನೆ ಒಂದಿಬ್ಬರು ಕಮೆಂಟ್ ಮಾಡಿದ್ರೆ ಎದಕ್ಕೆ ರೀ ವೀಡಿಯೋ ಹಾಕಿಲ್ಲ ಅಂತೇಳಿ. ಸೊ ನಂಗೆ ಒಂದು ಸ್ವಲ್ಪ ಕೆಲಸ ಐತ್ರಿ, ನಾನು ಹುಬ್ಳಿಗೆ ಹೋಗಿದ್ದೆ, ನಾನು ಇರೋದು ಪುನಾ ಒಳಗೆ. ಅದಕ್ಕೆ 2 ದಿನ ನಂಗೆ ಅಲ್ಲೇ ಹೋತು, ಅದ್ರ ಸಂಬಂಧ ನಂಗೆ ಮಾಡೋಕ್ಕಾಗಿಲ್ಲ ಕತೆ. ಬಟ್ ನಾನು ರೆಗ್ಯುಲರ್ ಕತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಇಲ್ಲೇನಾಗ್ಬಿಡ್ತೈತೆ ಅಂದ್ರೆ ನೆಟ್ವರ್ಕ್ ಇಶ್ಯೂ ಭಾಳ ಆಗತ್ತೈತಿ. ಅದನ್ನು ಎಷ್ಟೋ ಸಲ ಲೋಡ್ ಹಾಕಿರ್ತೀನಿ, ಒಂದೊಂದು ಸಲ ಲೋಡ್ ಆಗ್ತಿರಂಗಿಲ್ಲ. ಅದಕ್ಕೆ ಒಂದು ಸಲ 3-4 ತಾಸು ಅದ್ರೊಳಗೆ ಹೋಗ್ಬಿಡ್ತೈತಿ, ಕೆಲಸನೂ ಆಗಲ್ಲ, ಆ ಕಡೆ ವೀಡಿಯೋನೂ ಆಗಲ್ಲ. ಆ ಥರ ಪ್ರಾಬ್ಲಮ್ಸ್ ಭಾಳ ಆಗತ್ತವು. ಬರ್ರಿ ಕತೆ ನೋಡೋಣ. ಭಾಳ ಮಾತಾಡ್ಬಿಟ್ಟೆ ಅನ್ಸುತ್ತೆ, ಸಾರಿ ನಿಮಗೆಲ್ಲ. ಅಲ್ಲ ಮಾಧವ್, ಇಷ್ಟು ದಿನ ಎಲ್ಲಿದ್ದೆ, ಎಲ್ಲಿ ಹೋಗಿದ್ದೆ? ಕಾಲ್ ಕೂಡ ಪಿಕ್ ಮಾಡ್ತಾ ಇರಲಿಲ್ಲ, ಏನಾಗಿದೆ ನಿಮಗೆ? ಅದು ಏನಂದರೆ ನಾನು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ನಮ್ಮ ಊರಲ್ಲಿ, ಅದಕ್ಕೆ ಅಲ್ಲಿ ಹೋಗಿದ್ದೆ ನಾನು. ಏನಾಯ್ತು ಈಗ ಅಂದಂಗೆ? ಹೇಗಿದೆ ಎಲ್ಲ ಮನೇಲೆಲ್ಲ? ಹಾಂ, ಇಲ್ಲೆಲ್ಲ ಚೆನ್ನಾಗಿದ್ದೀವಿ ನಾವೆಲ್ಲ. ಸರಿ, ಊರಿಗೆ ಹೋಗಿದ್ರಲ್ಲ, ಅಲ್ಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರಾ? ಅತ್ತೆ ಅದು ಎಲ್ಲ ಚೆನ್ನಾಗಿದ್ದಾರಲ್ಲ? ಅಲ್ಲ, ಇವಳೇನು ಹೇಳ್ತಾ ಇದ್ದಾಳೆ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸುರೇಶ್ ಇನ್ನೂ ಸತ್ತಿಲ್ವಾ? ಅಯ್ಯೋ, ಏನಪ್ಪ ಇದು? ಮಾಧವ್, ಏನಾಯ್ತು? ಹಾಗೆ ನಿಂತ್ಕೊಂಡಿದ್ದೀಯಾ? ನಾನು ಕೇಳಿದೆ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತ. ಹಾಂ, ಚೆನ್ನಾಗಿದ್ದಾರೆ. ಸರಿ, ಸುರೇಶ್ ಬಂದ? ಎಲ್ಲಿದ್ದಾನ ಅವನು? ಓ, ಅವನು ಅವಾಗೆ ಬಂದ. ಈಗ ಆಲ್ರೆಡಿ ಅವನು ಏನಪ್ಪ ಅಂತಂದರೆ ಅವನ ಮದುವೆದು ಬಗ್ಗೆ ಎಲ್ಲ ತುಂಬ ಸ್ವಲ್ಪ ಟೆನ್ಷನಲ್ಲಿದ್ದಾನೆ. ಹಾಗೆ ಸ್ವಲ್ಪ ವರ್ಕ್ ಕೂಡ ಹಾಗೆ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ. ಆಮೇಲೆ ನೀನು ಹಾಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀಯ. ನಿಂಗೆ ಸ್ವಲ್ಪನಾದರೂ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ ಮಾಧವ್? ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿಮಗೆ. ಆಮೇಲೆ ಹೋಗುವಾಗ ಒಂದು ಮಾತು ಕೂಡ ನಂಗೆ ಹೇಳಿಲ್ಲ. ಹೀಗಾದರೆ ಹೇಗೆ ನಡೆಯುತ್ತೆ? ಹೌದಾ? ಅದು ಸಾರಿ ಕಣೆ. ಏನಾಯ್ತಂದರೆ ಸ್ವಲ್ಪ ತುಂಬ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೋಗಬೇಕಾಯ್ತು. ಆಮೇಲೆ ಅಲ್ಲೇ ನಿಮಗೆ ಗೊತ್ತಲ್ಲ, ನೆಟ್ವರ್ಕ್ ಸರಿ ಇರಲ್ಲ ಅಂತೇಳಿ, ಅದಕ್ಕೆ ನಿಂಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಇವಾಗ ಬಂದಿದ್ದೀನಲ್ಲ, ಇವಾಗ ನಾನೆಲ್ಲ ನೋಡ್ಕೊತೀನಿ ಬಿಡು. ನೋಡು ಮಾಧವ್, ನಾನು ನಿಮಗೆ ಕೊನೆಯ ಸಲ ಹೇಳ್ತೀನಿ, ಪದೇ ಹೇಳೋಕ್ಕಾಗಲ್ಲ ನನಗೆ. ನಾವು ಬೇರೆ ಆದರೂ ಹೋಗಿ ಎಲ್ಲಾದರೂ ಸಂಸಾರ ಮಾಡ್ಕೊಂಡಿರೋಣಂದ್ರೆ ಅದು ಆಗಲ್ಲ ನಿಮಗೆ. ಇಲ್ಲಿ ಮನೆಯಲ್ಲಿ ನೀನು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡು. ಅರ್ಥ ಆಗ್ತಾ ಇದೆ ತಾನೇ ನಿನಗೆ? ಇವಾಗ ನೀನು ಅಳಿಯ, ಈ ಮನೆಯಲ್ಲೆಲ್ಲ ಮದುವೆ ನಡೀತಾ ಇದೆ, ಮದುವೆ ಫಂಕ್ಷನ್ ಇದೆ, ನೀನು ಮುಂದೆ ಇರಬೇಕು ತಾನೇ. ನೀನು ಹೀಗೆಲ್ಲ ಹೋಗ್ಬಿಟ್ರೆ ನಾನು ಏನಂತ ಉತ್ತರ ಕೊಡಲಿ ಅಪ್ಪನ ಹತ್ರ? ಹೇಳಿ ನೋಡೋಣ. ಸರಿ, ನಾನು ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಿಮಗೆ ಹೌದು, ಇಲ್ಲ ಅಂದವ್ರು ಯಾರು? ಬಟ್ ನಾನು ಎಮರ್ಜೆನ್ಸಿ ಇತ್ತಂತ ಹೋಗಿದ್ದೆ ತಾನೇ ಅಲ್ಲಿ. ನಮ್ಮ ತಾಯಿಗೆ ಹುಷಾರಿಲ್ಲ. ಹಂಗೆ ನೋಡಿದ್ರೆ ನೀನು ಬರಬೇಕಿತ್ತು. ನಾನು ಇನ್ನೊಂದು ಕರ್ಕೊಂಡು ಹೋದ್ನಾ? ಇಲ್ಲೆಲ್ಲ ಕೆಲಸ ಇರ್ತಾವಂತ ಬಿಟ್ಟು ಹೋದೆ ತಾನೆ. ಆಯಿತು, ಈಗ ಇಲ್ಲಿಗೆ ಬಿಟ್ಬಿಡು ಇದನ್ನು. ಸುಮ್ಮನೆ ಇಳಿಬೇಡ ಆಯಿತಾ? ನಾನು ಊಟಕ್ಕೆ ಬರ್ತೀನಿ, ನೀನು ಹೋಗಿರಿ. ನೀನು ಊಟ ಮಾಡ್ತಾ ಇರು, ನಾನು ಬರ್ತೀನಿ. ನನಗೊಂದು ಕಾಲ್ ಇದೆ ಇಂಪಾರ್ಟೆಂಟ್, ನಾನು ಮುಗಿಸ್ಕೊಂಡು ಬರ್ತೀನಿ. ಅಲ್ಲ, ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲ. ನಾನು ನೋಡಿದ್ರೆ ಅವ್ನು ಸತ್ತಿರ್ತಾನೆ ಅಂತ ಓಡೋಗಿದ್ದೆ, ಇಲ್ಲಿ ನೋಡಿದ್ರೆ ಅವ್ನು ಸತ್ತೇ ಇಲ್ಲ. ಹಾಂ, ಏನಾಗಿರ್ಬೋದು? ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ಮೊದಲು ನಾನು ಕಾಲ್ ಮಾಡ್ತೀನಿ ಇರು. ಎಷ್ಟೊತ್ತಾಯಿತು ರಿಂಗ್ ಆಗ್ತಾಯಿದೆ, ಎತ್ತಾ ಇಲ್ಲ. ಹಲೋ. ಏನು ಸರ್, ಯಾಕೆ ಕಾಲ್ ಮಾಡಿದ್ರಿ? ಯಾಕೆ ಅಂತ ಕೇಳ್ತೀಯಲ್ಲ. ಅಲ್ಲ, ನಾನು ನಿನಗೇನು ಹೇಳಿದ್ದೆ, ನೀನು ಏನು ಮಾಡಿದ್ದೀಯ? ಹಾಂ, ಏನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ನೀವು ಹೇಳಿರೋ ಕೆಲಸ ಎಲ್ಲ ನಾನು ಮುಗಿಸಿದ್ದೀನಿ, ಅದು ಆಯಿತು, ನೀವು ನನಗೆ ಪೇಮೆಂಟ್ ಕೊಟ್ಟಿದ್ದು ಆಯಿತು, ಎಲ್ಲ ಆಯಿತು. ಇವಾಗ ಇಲ್ಲಿಗೆ ಬಿಟ್ಬಿಡಿದನ್ನು. ನೀವು ನನಗೆ ಪದೇ ಕಾಲ್ ಮಾಡಬೇಡಿ, ಅರ್ಥ ಆಯ್ತಾ? ಪದೇ ನೀನು ಕಾಲ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ, ಆದರೆ ಅವನು ಆರಾಮಾಗಿ ಓಡಾಡ್ತಾ ಇದ್ದಾನೆ, ಅರ್ಥ ಆಯ್ತಾ? ಹಾಂ, ನಾನು ಹೇಳಿರೋ ಕೆಲಸ ನೀನು ಮಾಡಿಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಈಗಾಗ ಚಾನ್ಸೇ ಇಲ್ಲ ಸರ್.
ಹಾಗೇ ಆಗಿದೆ. ಬೇಕಾದರೆ ಬಂದುಬಿಟ್ಟು ನೋಡ್ಕೊಂಡು ಹೋಗು. ಹೌದಾ? ಹಾಗಾದರೆ ಟೆನ್ಷನ್ ತಗೋಬೇಡಿ. ಅವನೇನಾದರೂ ಬಂದು ಮನೇಲಿ ಹೇಳಿದಾನಾ? ನನಗನ್ಸಿದ ಮಟ್ಟಿಗೆ ಇಲ್ಲೆಲ್ಲರೂ ಇರೋ ರೀತಿ ನೋಡಿದರೆ ಅವನು ಯಾರ ಹತ್ರನೂ ಏನೂ ಹೇಳಿಲ್ಲ ಅನಿಸುತ್ತೆ. ಹಾಗಾದರೆ ನಿಮ್ಮ ದುಡ್ಡಿಗೆ ನಾನು ಮೋಸ ಮಾಡಲ್ಲ. ನನಗೆ ಇನ್ನೊಂದು ಚಾನ್ಸ್ ಕೊಡಿ, ಅವನ್ನ ಮುಗಿಸ್ಬಿಡ್ತೀನಿ. ಬೇಡ 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 ಬೇಡ, ಇವಾಗ ಅದು ಮಾಡಬೇಡ. ಯಾಕಂದರೆ ಅವನಿಗೆ ಬೇಕಂತಾನೆ ಅವ್ನು ಸುಮ್ಮನೆ ಇದ್ದಾನೆ. ಮತ್ತೆ ನೀನೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ಅವನು ಅದಕ್ಕೆಲ್ಲ ಅಲರ್ಟ್ ಆಗಿದ್ದಾನೆ. ಈಗ ಅವನಿಗೆ ಸ್ವಲ್ಪ ದಿನ ಹಾಗೆ ಬಿಟ್ಬಿಡು. ಸ್ವಲ್ಪ ಇದು ವಾತಾವರಣ ಎಲ್ಲ ಇದಾಗಲಿ, ಆಮೇಲೆ ಅವನು ನೋಡೋಕ್ಕೆ ಬರುತ್ತೆ. ಸರಿ, ಆಗಿದ್ದಾಗ ಹೋಯ್ತು. ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸರಿಯಾಗಿ ನೋಡ್ಕೊಂಡು ಮಾಡು. ಓಕೆ ಸರ್. ಅಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ. ಹೋಗಿ ಹೋಗಿ ಇವನಿಗೆ ಸುಪಾರಿ ಕೊಟ್ಬಿಟ್ಟಿದ್ದೀನಲ್ಲ ನಾನು. ಛೇ, ಏನಪ್ಪ ಏನು ಮಾಡೋದೀಗ? ನನ್ನ ಪ್ಲ್ಯಾನ್ ಎಲ್ಲ ಚೌಪಟ್ಟಾಗಾಯ್ತಲ್ಲಪ್ಪ. ಈ ಮದುವೆ ಆಗೋಕ್ಕಿಂತ ಮುಂಚೆನೇ ಮುಗಿಸ್ಬಿಡೋ ಪ್ಲ್ಯಾನ್ ಇತ್ತು. ಈಗ ಇಬ್ಬಿಬ್ಬರನ್ನ ಎತ್ತಬೇಕಾಗತ್ತೆ. ಛೇ, ಅಯ್ಯೋ. ಈ ಮದ್ವೆ ಮನೆ ಅಂದ್ರೆ ರಗಡ್ ಕೆಲಸ ಅಪ್ಪ. ನಾಳೆ ಅವ್ರಿಗೆ ಹೇಳ್ತೀನಿ, ಇನ್ನೊಬ್ರು ಯಾರು ಇದ್ರು ನೋಡ್ರಿಪ್ಪ, ನಂಗೆ ಬಾಂಡೆ ಭಾಳ ಆಗತ್ತ ಅಂತ ಹೇಳ್ಬೇಕು ಅವ್ರಿಗೆ. ಇಷ್ಟು ಹಾಕೊಂಡು ಬಾಂಡೆ ಇದ್ದು ನಡಾನ ನೋವು ಬಂತು ಅಪ್ಪ ನಂದು. ಲಲಿತಾ, ಬಸ್ಸು ನೀ ಏನದು ಗೊತ್ತಾತ್ವಾ ನಂಗೆ? ಅಲ್ಲಿ ಮಿಂಚಾಕತ್ತಿ ಬಿಡ್ಲೆ. ಹೋಗಪ್ಪ, ನಂಗೆ ನಾಚಿಕೆ ಆಗ್ತೈತಿ. ಮತ್ತು ನೀನು ಸೀರೆ ಕೊಡಿಸಿದ್ ಭಾಳ ಚಂದ ಐತದ. ಇವ್ರ ಮದ್ವೆಗೆ ಅದ ಹಾಕೋಬೇಕಂತ ಮಾಡೀನಿ ನಾನು. ಹಾಕೊಂಬ. ನಾನು ಆ ಸೀರೆ ಮೇಲೆ ನೋಡೋಕೆ ಭಾಳ ಆಸೆ ಆಗ್ಬಿಟ್ಟಿತ್ತು ನಿನಗೆ. ಅಯ್ಯೋ, ಹಾಡು ನೆನಪಿಗೆ ಬರತ್ತಿತ್ತು ನನಗೆ. ಸೀರೆಲೆ ಹುಡುಗಿನ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಏ ಬಿಡು ಬಸ್ಸು, ಬಿಡು, ಯಾರ ನೋಡ್ಗಿಡ್ಯಾರ. ಯಪ್ಪ ಬಿಡಪ್ಪ. ಅಯ್ಯೋ, ಯಾರಿಲ್ಲ ತಡಿಲಿ, ಒಂದು ಡ್ಯಾನ್ಸ್ ಮಾಡೋಣಿಬ್ರು ಸೇರಿ. ಲಲಿತಾ, ಮುಗಿತಾನೆ ಕೆಲಸ? ಬಸ್ಸು ಜಲ್ದಿ ಸರಿ ನಿಂತ್ಯಾ? ಬರ ಬರ್ದವ್ರಿ ಹಂಗ ಆತಿಲ್ಲ, ಮುಗಿತಲ್ಲ ಕೆಲಸ. ಎಷ್ಟೊತ್ತು ಮಾಡ್ತಿದ್ದಿ? ಆತ್ರಿ, ಬಾಂಡೆ ಅಷ್ಟು ತಿಕ್ಕಿದ್ದೀರಿ. ಅದು ಏನಂದ್ರಿ, ಸ್ವಲ್ಪ ಇನ್ನೊಬ್ರು ಯಾರು ಇದ್ರು ನೋಡ್ರಿಪ್ಪ ಕೆಲಸದವ್ರಿಗೆ. ನಾನು ಒಬ್ಬಕ್ಕಿಗೆ ಭಾಳ ಆಗತೈತ್ರಿ. ಅಂದ್ರೆ ಇದಕ್ಕೆ ಮದ್ವೆ ಮನೆ ನೋಡ್ರಿ, ಒಂದು ಸ್ವಲ್ಪ ದಿನ ಮದ್ವೆ ಮುಗಿಯ ಮಟ. ಯಾಕಂದ್ರೆ ಬಾಂಡೆ ಅದು ಭಾಳ ಬೀಳಾತಾವು, ಮತ್ತು ಅರ್ಬಿನೂ ಭಾಳ ಬೀಳಾತಾವು. ಅದ್ರ ಸಂಬಂಧ ಹೇಳತ್ತೀನಿ ರೀ ನಾನು. ಯಾರು ಇನ್ನೊಬ್ರು ಇದ್ದಿದ್ರೆ ಸ್ವಲ್ಪ ಒಂದಿಟ್ಟು ಚಲೋ ಆಕಿತ್ರಿ ನನಗೂ. ಹೌದು, ಗೊತ್ತಾಗತ್ತಿತ್ತು ನನಗೂ. ಹೇಳೇನು ಬಕ್ಕೆ ಹೇಳೇನಿ. ಆಕಿ ನಾಳಿಂದ ಬರ್ತೀನಂದ. ಏನು ನಾಳಿಂದ ಬರ್ತಾಳ. ಇವತ್ತೊಂದು ದಿನ ನೀನ ಮಾಡಿ. ಏನು ಅದು ಏನದ ಇದೇನು ಅದು ಹೇಳಕ್ಕೆ ನೆನಪರಾತೀನಿ ನೋಡಿ. ನಿಂಗೆ ಹಗಲೆಲ್ಲ ಹೇಳ್ಬೇಕನ್ನತ್ತೀನಿ, ಹೇಳೋಕ್ಕಾಗಲ್ಲ. ಅದು ರೂಮ್ ಒಂದಿಟ್ಟು ಸ್ವಚ್ಛ ಮಾಡ್ಬೇಕಿತ್ತು. ಏನು ಸುರೇಶನ್ ರೂಮ್ ಭಾಳ ಧೂಳಾಗ್ಬಿಟ್ಟೈತಿ. ಅದೆಲ್ಲ ಒಂದಿಟ್ಟು ಸ್ವಚ್ಛ ಮಾಡಿ ನಾಳೆ ಬರ್ತಾಳಲ್ಲ, ಆಕಿಗೆ ಕರ್ಕೊಂಡು ಅದೇ ಕೆಲಸ ಮಾಡಿಸ್ಬಿಡು. ಏನು ಅದೆಲ್ಲ ಸ್ವಚ್ಛ ಮಾಡಿಸಿ ಎಲ್ಲ ವರ್ಷಕ್ಕೆ ಹಚ್ಚಕೈತಿ. ಏನು ಆಯ್ತು ತಗೋರಿ. ಹಂಗಂದ್ರೆ ಹಂಗೆ ಮಾಡ್ತೀನಿ ತಗೋರಿ ನೀವು ಹೇಳ್ದಂಗೆ. ಅನ್ನಂಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ತಿನ್ಬಿಡು. ಆ ಬಸ್ಸು ಇದ್ನಲ್ಲ, ಎಲ್ಲ ಹೋದ್ನವ, ಈ ಕಡೆ ಬಂದಂಗೆ ಆತಲ್ಲ ಬಸ್ಸು. ಎತ್ತ ಹೋಗೋಣವ. ಆ ಬಸ್ಸು ಇದ್ರೆ ಅವನು ಒಂದಿಟ್ಟು ಕರೆದ್ಬಿಡು. ಉಪ್ಪಿಟ್ಟು ಐತಿ, ತಿನ್ಬಿಡ್ರಿ ಇಬ್ರು. ಹಾಂ ರೀ, ಅವ್ನು ನೋಡಿಲ್ರಿ ನಾನು. ಬಸ್ಸು ಏನ್ರಿ ಆ ಕಡೆಲ್ಲ ಇರ್ಬೋತಾಡ್ರಿ, ಕರಿತೀನಂತ. ಇವ ಕೈಕಾಲೆಲ್ಲ ಗಡ ನಡ್ಗಕತ್ತು. ಪುಣ್ಯಕ್ಕೆ ಎತ್ತ ಹೋದ್ನೇನೆ ಇವ ಬಸ್ಸು. ನಾ ಬಂದೆ. ಮತ್ತೆ ಅದಕ್ಕೆ ಬಂದ್ಯಾ? ಹೋಗ್ಲಿ ಬಿಡು. ಏನೋ ಉಪ್ಪಿಟ್ಟು ಮಾಡ್ಯಾರಂತ, ಉಪ್ಪಿಟ್ಟು ತಿನ್ನೋದು ಬಾ. ಹದಿಸ್ಬಿಡ್ತೀಯಪ್ಪ. ಇನ್ಮೇಲೆ ಏನೋ ಇದ್ರಿ ಇಲ್ಲೆಲ್ಲ ಇಟ್ಕೊಬೇಡ ನೀನು. ಏನು ಅಲ್ಲೆಲ್ಲರ ಹೊರಗೆ ನಮ್ದೈತಲ್ಲ, ಒಂದು ಕೆಲಸ ಮಾಡಿ, ಇವತ್ತು ರಾತ್ರಿ ನಮ್ಮ ಮನೆಗೆ ಬಂದ್ಬಿಡು. ಏನು ಇವನಿಗೆ ಬರ್ತೀನಿ. ಇದು ಮಾಡೆ, ಒಂದು ಕೆಲಸ ಮಾಡ್ತೀನಿ. ಚಿಕನ್ ತೊಗೊಂಬರ್ತೀನಿ, ಮಸ್ತ್ ಚಿಕನ್ ಮಾಡು. ಏನು ಬೀರ್ ತೊಗೊಂಬರ್ತೀನಿ, ಬೀರ್ ಇಬ್ಬರು ಕುಡಿಯೋಣಂತೆ. ಏನಂತಿ? ಹಂಗೆ ಮಾಡೋಣ. ಚಲೋ ತೊಗೊಂಬ ಚಿಕನ್. ಏನು ಇದು ಮಾಡ್ತೀನಿ, ಏನಂದ್ರೆ ಚಿಕನ್ ಫ್ರೈ ಮಾಡ್ತೀನಿ.
ಕಬಾಬ್ ಮಾಡಲೇನು ಕಬಾಬ್ ಮಸ್ತ್ ಟೇಸ್ಟ್ ಆಕೈತಿ ಬೀರ್ ಜೊತೆ. ನಾನು ಭಾಳ ದಿವಸ ಆತ ಬೀರ ಕುಡ್ದಿಲ್ಲ. ತಗೊಂಬ ಏನು ನನಗೆ 2 ತಗೊಂಬ ಬೀರ್. ಏನು 2? ಹ್ಞೂ ಲೇ ತಗೊಂಬರ್ತೀನಿ ತಗೋ. ನಿನಗೆ 2 ನನಗೆ 4 6 ಬೀರ್ ಬಾಟಲ್ ತೊಗೊಂಬರ್ತೀನಿ. ಇಬ್ಬರು ಮಸ್ತ್ ಮಜಾ ಮಾಡೋಣಂತ. ಪಾರ್ಟಿ ಮಾಡೋಣ. ಮತ್ತು ನೀನು ಹೆಂಡತಿಗೆ ಏನಂತ ಹೇಳ್ತೀಪ್ಪ? ಮೊದಲ ಅಂದಾಕಾರ ಅನ್ವಲ್ದಕ್ಕೆದಾಳಕಿ. ಆ ಪತ್ರೋಳಿ ಹೆಸರು ಎದಕ್ಕೆ ತೆಗ್ದಿ ವಾ? ಆಕೆನ ಡಯಟ್ ಮಾಡತ್ತಾಳಂತ ತೆಳ್ಳಗಾಗ್ಬೇಕಂತೇಳಿ ನನಗೆ 3 ಹೊತ್ತನು ಬರೀ ಇದು ಆಕಳಿಗೆ ತಿನ್ನಿಸ್ದಂಗೆ ಕ್ಯಾರೆಟ್ ಅಂತ ಬೀಟ್ರೂಟ್ ಅಂತ ಏನೇನೋ ತಿನ್ನಿಸ್ತಾಳೆ. ತಿಂದು 3 ದಿನದ ಹೊತ್ತಾತ. ನನ್ನ ನ್ಯಾಲಿಗಂತರೂ ಕೆಟ್ಟಂಗೆ ಆಗ್ಬಿಟ್ಟೈತಿ. ಯವ್ವ ಕೈ ಕಾಲಾಗ ಶಕ್ತಿನ ಇಲ್ಲ, ಬಳ ಅನ್ನತಾವು. ಈ ಹೆಂತ್ಯಾರು ಇರ್ತಾರಲ್ಲ ಇವರು ಹಗರೇ ಇರಂಗಿಲ್ಲ ಇವರು.